ಕಲಿಕಾ ಚೇತರಿಕೆಯ 8ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ನಾವು ಕಲಿಕಾ ಹಾಳೆ 25ರ ಉತ್ತರಗಳನ್ನು ನೋಡುವ. ಹೊಸಬರಾಗಿದ್ರೆ ಈ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಎಸ್, ಈ ಮೊದಲಿನ ವಿಡಿಯೋವನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋದ ಕಮೆಂಟಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಅನ್ನು ಪಿನ್ ಮಾಡಿದ್ದೀನಿ. ವಿಡಿಯೋದ ಐಕಾರ್ಡ್ ಅಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ಎಸ್ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಹಿತ ತಾವೆಲ್ಲರೂ ಕೂಡ ಮರಿಬೇಡಿ ಅಂತ ಹೇಳ್ತಾ ಕಲಿಕಾ ಹಾಳೆ 25ರ ಉತ್ತರಗಳನ್ನು ಶುರು ಮಾಡುವ. ಕಲಿಕಾಂಶ 8.2 ಕಾನ್ಸ್ಟಾಂಟಿನೋಪಲ್ ನಗರದ ಪತನ ಅಂತ ಇದೆ. ಕಲಿಕಾಫಲ 8.2 ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಂಡದ್ದು ಹೊಸ ಜಲಮಾರ್ಗಗಳ ಶೋಧಕ್ಕೆ ಕಾರಣವಾಯಿತು ಅಂತ ಅರ್ಥ ಮಾಡಿಕೊಳ್ತೀರಿ. ವಿಶ್ವದ ಭೂಪಟದಲ್ಲಿ ಪ್ರಮುಖ ಸಮುದ್ರ ಮಾರ್ಗ ಮತ್ತು ಬಂದರುಗಳನ್ನು ಗುರುತಿಸ್ತಕ್ಕಂಥದ್ದು 2 ಕಲಿಕಾಫಲ ಇದ್ದಾವೆ. ಸೊ ಭಾರತದ ಮಸಾಲೆ ಮಾಡಿದ ಮಸಲತ್ತು ಅಂತ ಇದೆ. ಏನ್ ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ಸ್ವಲ್ಪ ಏನ್ ಮಾಡೋಣ ನೋಡೋಣ. ಯಾಕಂದ್ರೆ ಈ ಸ್ಟೋರಿ ನೋಡಿದ್ರೆ ಕ್ವಶನ್ ಆನ್ಸರ್ಸ್ಗಳನ್ನ ಬರೀತೀರಿ, ಮತ್ತೆ ನಿಮ್ಗೆ ಎಕ್ಸಾಮ್ ಪರ್ಪಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಬಹಳ ವರ್ಷಗಳ ಹಿಂದೆ ಅರೇಬಿಯಾ ದೇಶದ ಸ್ಥಿತಿ ಬಹಳಷ್ಟು ಗಂಭೀರವಿತ್ತು. ಜನಜೀವನ ಕಷ್ಟ ಇತ್ತು. ಜನ ಏನ್ ಮಾಡಿದ್ರು, ಕೃಷಿ ಬಿಟ್ಟು ಬೇರೆ ಕೆಲಸಗಳಲ್ಲಿ ತೊಡಗಿದ್ರು. ವ್ಯಾಪಾರದಿಂದ ಏಷ್ಯಾ ಮತ್ತು ಯುರೋಪಿನ ನಡುವೆ ಹೆಚ್ಚು ಸಂಪರ್ಕವನ್ನು ಹೊಂದಿದವರು ಯಾರಪ್ಪ ಅಂದ್ರೆ ಅರೇಬಿಯನ್ನರು. ಭಾರತದ ಸಾಂಬಾರ್ ಪದಾರ್ಥಗಳನ್ನು ತೆಗೆದುಕೊಂಡು ಅವರು ಯುರೋಪಿಯನ್ನರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನ ಈ ಅರೇಬಿಯನ್ನರು ಮಾಡ್ತಾರೆ. ಇದನ್ನ ತಮ್ಮ ಸುತ್ತಲೂ ಇರತಕ್ಕಂಥ ಇಂಗ್ಲೆಂಡ್, ಹಾಲೆಂಡ್, ಪೋರ್ಚುಗೀಸ್, ಫ್ರಾನ್ಸ್, ಗ್ರೀಕ್, ರೋಮ್, ಇಟಲಿ ದೇಶಗಳಲ್ಲಿ ಹೆಚ್ಚಿನ ಹಣಕ್ಕೆ ಮಾರಿ ಹಣ ಸಂಪಾದನೆಯನ್ನ ಮಾಡಲಿಕ್ಕೆ ಯೋಚನೆಯನ್ನ ಮಾಡ್ತಾರೆ ಅರೇಬಿಯನ್ನರು. ತಮ್ಮಂತೆ ಮಾಂಸವನ್ನು ಸೇವಿಸುವವರಿಗೆ ಮಸಾಲೆ ರುಚಿಯನ್ನು ಹಚ್ಚಿಸ್ತಾರೆ. ಅವರಿಗೆ ಹೆಚ್ಚಿನ ಬೆಲೆಗೆ ಮಾರಿ ಅಪಾರ ಹಣವನ್ನ ಗಳಿಸ್ತಾರೆ. ಇದರಲ್ಲಿ ಭಾರತದಲ್ಲಿ ತಯಾರಾಗಿರ್ತಕ್ಕಂಥ ಹತ್ತಿ ಬಟ್ಟೆ, ಸಾಂಬಾರ್ ಪದಾರ್ಥಗಳಿಗೂ ಕೂಡ ಯುರೋಪ್ಗೆ ಏನ್ ಮಾಡ್ತಾವಪ್ಪ ಅಂದ್ರೆ ತಲುಪಿಸ್ತಕ್ಕಂಥ ಕೆಲಸವನ್ನ ಅರೇಬಿಯನ್ನರು ಮಾಡ್ತಾರೆ. ಇಷ್ಟು ಕ್ಲಿಯರ್ ಆಯ್ತು ಅಂತೀನಿ. ಇನ್ನು ಮುಂದೆ ನೋಡಿ ಏನಿದೆ ಅಂದ್ರೆ, ಸೊ ಬರ್ಬರ್ತಾ ಏನಾಗ್ತದಪ್ಪ ಅಂದ್ರೆ ಮಸಾಲೆ ಬೇಡಿಕೆ ಹೆಚ್ಚಾದಂತೆ ಅರಬ್ಬರು ಏನ್ ಮಾಡ್ತಾರೆ, ಹೆಚ್ಚು ಬೆಲೆಗೆ ಮಾರಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಮೊದಲೇ ಮಸಾಲೆಯ ರುಚಿಯನ್ನು ಅವರು ಯುರೋಪಿಯನ್ನರಿಗೆ ತೋರಿಸಿರ್ತಾರೆ. ಓಕೆ, ಆ ಯುರೋಪಿಯನ್ನರು ಆ ಮಸಾಲೆ ರುಚಿಯಿಂದ ಒದ್ದಾಡ್ತಿರ್ತಾರೆ. ಮುಂದೆ ಏನಾಗ್ತದಪ್ಪ ಅಂದ್ರೆ ಯುರೋಪಿಯನ್ನರೇ ಸ್ವತಃ ಭಾರತಕ್ಕೆ ಬಂದು ನೇರವಾಗಿ ವ್ಯಾಪಾರಕ್ಕೆ ಇಳಿತಾರೆ. ಇದರಿಂದ ಎಸ್ ಅರೇಬಿಯನ್ನರಿಗೆ ತುಂಬಾ ನಷ್ಟ ಆಗ್ತದ. ಯುರೋಪಿಯನ್ನರು ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು ಕಾನ್ಸ್ಟಾಂಟಿನೋಪಲ್ ನಗರ ಇದೆ, ಇದು ಒಂದು ಯುರೋಪ್ನ ಹೆಬ್ಬಾಗಿಲು. ಅದನ್ನ ಬಳಸಿ ಭಾರತಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ 1453ರಲ್ಲಿ ಎಸ್ ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡು ಯುರೋಪಿಯನ್ ವರ್ತಕರಿಗೆ ಹೆಚ್ಚಿನ ತೆರಿಗೆಯನ್ನ ಹಾಕ್ತಾರೆ. ಮಸಾಲೆ ರುಚಿ ನೋಡಿರ್ತಕ್ಕಂಥ ಯುರೋಪಿಯನ್ನರಿಗೆ ಅದು ಮರಿಲಿಕ್ಕಾಗೋದಿಲ್ಲ. ಹೇಗಾದ್ರೂ ಮಾಡಿ ಮಸಾಲೆ ವ್ಯಾಪಾರ ಮಾಡಲೇಬೇಕು. ಭೂಮಾರ್ಗ ಬೇಡ, ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರ ಮಾಡಲಿಕ್ಕೆ ಅವರು ನಿರ್ಧಾರವನ್ನ ಮಾಡ್ತಾರೆ ಯುರೋಪಿಯನ್ನರು. ಅವರ ಪರಿಣಿತರನ್ನ ಕಳಿಸ್ತಾರೆ, ಭಾರತಕ್ಕೆ ದಾರಿಯನ್ನ ಕಂಡುಕೊಳ್ತಾರೆ. ಅದರ ಮೂಲಕ ವಾಸ್ಕೋಡಗಾಮ ಏನ್ ಮಾಡ್ತಾನೆ, 1498ರಲ್ಲಿ ಲಿಸ್ಬನ್, ಗುಡ್ ಹೋಪ್, ಮೊಂಜಾಬಿಕ್ ಲಕ್ಷದ್ವೀಪಗಳ ಮೂಲಕ ಭಾರತದ ಕೊಚ್ಚಿಗೆ ಬಂದು ಮುಟ್ತಾನೆ. ಇದೇ ಭಾರತಕ್ಕೆ ಸಮುದ್ರ ಮಾರ್ಗ, ಹೊಸ ಜಲಮಾರ್ಗವನ್ನು ತೋರಿಸಿಕೊಡ್ತಾನೆ. ಆಗ ಅವ್ರು ಏನ್ ಮಾಡ್ತಾರೆ, ಯುರೋಪಿಯನ್ನರು ಭಾರತಕ್ಕೆ ಬರ್ತಾರೆ. ಅರಬ್ಬರು ಬಹುದಿನಗಳಿಂದ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕ ಕಳೆದುಕೊಳ್ತಾರೆ. ನೇರವಾಗಿ ಯುರೋಪಿಯನ್ನರೇ ಭಾರತಕ್ಕೆ ಬರ್ತಾರೆ. ಹೀಗೆ ಭೂಮಾರ್ಗದಲ್ಲಿ ಅರಬ್ ಮೂಲಕ ಯುರೋಪಿಗೆ ಹೋಗ್ತಕ್ಕಂಥ ಮಸಾಲೆ ಪದಾರ್ಥಗಳ ಮೂಲಕ ಪ್ರಯಾಣಿಸಿ ನೇರವಾಗಿ ಯುರೋಪ್ ಏನ್ ಮಾಡ್ತಾವಪ್ಪ ಅಂದ್ರೆ ಸೇರ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತವೆ. ಮೊದಲು ಅರೇಬಿಯನ್ನರಿದ್ರು, ಅವರನ್ನ ದಂಡೆಗೆ ಹಾಕಿ ಯುರೋಪಿಯನ್ನರೇ ನೇರವಾಗಿ ಭಾರತಕ್ಕೆ ಇಳಿತಾರೆ ವ್ಯಾಪಾರಕ್ಕೆ ಅನ್ನೋದು ಇದರ ಒಂದು ಸಾರಾಂಶ ಇತ್ತು. ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೀನಿ. ಇನ್ನು ಪ್ರಶ್ನೆಗಳಿಗೆ ನೀವೇ ಉತ್ತರಗಳನ್ನ ಕೊಡ್ತೀರಿ. ನೋಡಿ, ಪ್ರಶ್ನೆ ಒಂದಿತ್ತು, ಮೇಲಿನ ಕತೆ ಓದಿ ಯೋಚಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅರೇಬಿಯನ್ನರ ಜನಜೀವನ ಹೇಗಿತ್ತು? ಫಸ್ಟಿಗೆ ಹೇಳಿದ್ವಿ, ಎಸ್ ಬಹಳ ವರ್ಷಗಳ ಹಿಂದೆ ಅರೇಬಿಯಾದನ್ನ ಬಿಟ್ಟು ಇತರೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ತಾರೆ ಅಂತಕ್ಕಂಥದ್ದು. ಈ 3 ಪಾಯಿಂಟ್ಗಳನ್ನ ಈ ಪ್ರಶ್ನೆಗೆ ತಾವು ಉತ್ತರಗಳಲ್ಲಿ ಬರಿಬೇಕು. ಕ್ಲಿಯರ್ ಆಯ್ತು. ಮುಂದಿನ ಪ್ರಶ್ನೆ, ಅರೇಬಿಯನ್ನರು ಭಾರತದ ಯಾವ ವಸ್ತುಗಳನ್ನ ಯುರೋಪಿಗೆ ತಲುಪಿಸಿದ್ರು? ಎಸ್, ಅರೇಬಿಯನ್ನರು ಭಾರತದಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಯುರೋಪಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಅರೇಬಿಯನ್ನರು ಮಾಡ್ತಾರೆ.
ಪ್ರಶ್ನೆ 3, ಭಾರತದ ಯಾವ ವಸ್ತುವಿಗೆ ಯುರೋಪ್ನಲ್ಲಿ ಹೆಚ್ಚು ಬೇಡಿಕೆ ಇತ್ತು? ಮೊದಲಿಗೆ ಸಾಂಬಾರು ಪದಾರ್ಥಗಳಂತ ಗೊತ್ತಾಯ್ತು. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಹತ್ತಿ ಬಟ್ಟೆಗಳು. ಎಸ್, ಈ ಹತ್ತಿ ಬಟ್ಟೆ ಮತ್ತು ಸಾಂಬಾರು ಪದಾರ್ಥ ಇವೆರಡಕ್ಕೂ ಕೂಡ ಯುರೋಪ್ನಲ್ಲಿ ಭಾರಿ ಬೇಡಿಕೆ ಇತ್ತು. ಕಡೆಯ ಪ್ರಶ್ನೆ ಇತ್ತು, ಟರ್ಕರು ಯುರೋಪಿಯನ್ನರ ಮೇಲೆ ಕೋಪಿಸಿಕೊಳ್ಳಲಿಕ್ಕೆ ಕಾರಣ ಏನು? ಅದರಿಂದ ಏನು ಪರಿಣಾಮ ಆಗ್ತದ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರಕ್ಕೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಾವುಗಳು 8ನೇ ತರಗತಿಯಲ್ಲಿ ಇಲ್ಲಿಯವರೆಗೆ ಹಿಂದಿ ವಿಜ್ಞಾನ ವಿಷಯದಲ್ಲಿ ಕೂಡ ತುಂಬಾನೇ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ನಿಮ್ಮ ವ್ಯೂಸ್ಗಳನ್ನು ನೋಡಿ ನಮಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಇನ್ನಷ್ಟು ವಿಡಿಯೋಗಳನ್ನು ತಾವೇನು ಮಾಡಬೇಕು, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದು ಇನ್ಸ್ಟಾ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, FB ಆಗಿರ್ಬೋದು, ಇವುಗಳಲ್ಲಿ ನಮ್ಮ ವಿಡಿಯೋ ಲಿಂಕ್ಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರಿಕೊಳ್ಳಿ. ಅವರಿಗೂ ಕೂಡ ಈ ಜ್ಞಾನದ ಒಂದು ರೀತಿಯಾಗಿರ್ತಕ್ಕಂಥ ಏನಾಗ್ತದಪ್ಪ ಅಂದ್ರೆ ದಾಹ ತಣಿಲಿಕ್ಕೆ ಸಹಕಾರಿ ಆಗ್ತದ. ಇಲ್ಲಿಯವರೆಗೆ ಸುಮಾರಾಗಿ ನಾವು ಏನು ಮಾಡಿದ್ದೀವಿ, 24 ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕಿದ್ದೀವಿ. ಇದು 25ನೇ ಕಲಿಕಾ ಹಾಳೆಯಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀವಿ. ಕಡೆಯ ಪ್ರಶ್ನೆಗೆ ಬಂದಿದ್ದೀವಿ. ಟರ್ಕರು ಯುರೋಪಿಯನ್ನರ ಮೇಲೆ ಯಾಕೆ ಕೋಪಿಸಿಕೊಳ್ತಾರೆ? ತಮಗೆ ಗೊತ್ತೇ ಇದೆ, ಏನ್ ಮಾಡ್ತಾರಪ್ಪ ಅಂದ್ರೆ ಯುರೋಪಿಯನ್ನರು ನೇರವಾಗಿ ಭಾರತದ ವ್ಯಾಪಾರಕ್ಕೆ ಇಳಿತಾರೆ. ಈ ಯುರೋಪಿಯನ್ನರು ನೇರವಾಗಿ ಭಾರತಕ್ಕೆ ಬಂದು ವ್ಯಾಪಾರ ಮಾಡಿದ್ದೇ ಟರ್ಕರು ಏನಾಗ್ತದಪ್ಪ ಅಂದ್ರೆ ಕೋಪಿಸಿಕೊಳ್ಳಲು ಕಾರಣ ಆಗ್ತದ. ಇನ್ನು ಪರಿಣಾಮ ಏನಾಗ್ತದ? ಏನಾಗ್ತದಂದ್ರೆ ಟರ್ಕರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಳ್ತಾರೆ. ಯುರೋಪಿಯನ್ ವರ್ತಕರಿಗೆ ಹೆಚ್ಚು ತೆರಿಗೆಯನ್ನು ಹಾಕ್ತಾರೆ. ಇದು ಒಂದೇ ಪರಿಣಾಮ. ಇನ್ನೊಂದು ಏನಪ್ಪಾ ಅಂತಂದ್ರೆ ಮೇನ್ ಏನು, ಇದು ಇದೆ, ಯುರೋಪಿಯನ್ನರು ಏನ್ ಮಾಡ್ತಾರೆ, ಹೊಸ ಜಲಮಾರ್ಗಗಳನ್ನ ಕಂಡು ಹಿಡಿಯಲು ನಾವಿಕರಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಅದರ ಪರಿಣಾಮವಾಗಿ ಏನಾಗ್ತದಪ್ಪ ಅಂದ್ರ ಈ ವಾಸ್ಕೋಡ ಗಾಮ ಭಾರತಕ್ಕೆ ಬಂದು ಜಲಮಾರ್ಗವನ್ನ ಕಂಡು ಹಿಡಿತಾನೆ. ಸೊ ಈ ಒಂದು ಮಸಾಲೆಯ ರುಚಿ ಏನಾಗ್ತದಪ್ಪ ಅಂತಂದ್ರೆ ಯುರೋಪಿಯನ್ನರಿಗೆ ನೇರವಾಗಿ ಭಾರತಕ್ಕೆ ಬರ್ತಾರೆ, ಮಸಾಲೆ ಪದಾರ್ಥಗಳನ್ನ ಖರೀದಿ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ಆಡಳಿತವನ್ನು ಕೂಡ ನೇರ ಚುಕ್ಕಾಣಿ ಅವರನ್ನು ಹಿಡಿತಾರೆ ಅಂತಕ್ಕಂಥದ್ದು ಯುರೋಪಿಯನ್ನರು ಇತ್ತು. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಕಲಿಕಾ ಹಾಳೆ 25ರಲ್ಲಿ ಪ್ರಶ್ನೆಗಳಲ್ಲಿರ್ತಕ್ಕಂಥ ಉತ್ತರಗಳು. ತುಂಬಾ ಸರಳವಾಗಿ ತಮಗೆ ಹೇಳಿಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಈ ವಿಡಿಯೋವನ್ನ ಒಂದಲ್ಲ 2 ಬಾರಿ ತಾವುಗಳು ನೋಡಿದ್ದೇ ಆದ್ರೆ, ಕ್ಲಿಯರ್ ಆಗಿ ಕೇಳಿದ್ದೆ ಆದ್ರೆ ಖಂಡಿತವಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತೀರಿ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತಾವುಗಳು ಗಳಿಸಿಕೊಳ್ತೀರಿ. ಮುಂದೆ ಯಾವ ವಿಡಿಯೋ ಇದೆ ಅಂತ ತಾವು ಗೊತ್ತಾಗಬೇಕಾದ್ರೆ ನಮ್ಮ ಚಾನೆಲ್ನ ವಿಡಿಯೋ ಟ್ಯಾಬ್ಗೆ ಹೋಗಬೇಕು. ಸೊ ಮೇಲೆ ಥಂಬ್ನೇಲ್ ಮೂಲಕ ಗೊತ್ತಾಗ್ತದ, ಅಲ್ಲಿ ಆ ಪೋಸ್ಟರ್ ಅಲ್ಲಿ ಯಾವ ಕ್ಲಾಸು, ಯಾವ ವಿಷಯ, ಯಾವ ಕಲಿಕಾ ಹಾಳೆ ಅಂತ ಇದೆ. ಅದರ ಕೆಳಗಡೆನೆ ದಿನಾಂಕ ಮತ್ತು ಸಮಯ ಇರ್ತದ. ಅಂದ್ರೆ ಆ ದಿನಾಂಕಕ್ಕೆ ಆ ಸಮಯಕ್ಕೆ ವಿಡಿಯೋ ಏನಾಗ್ತದಪ್ಪ ಅಂದ್ರೆ ಹೋಸ್ಟ್ ಆಗ್ತದ. ಅದನ್ನ ನೀವು ನೋಡಬಹುದು. ಎಲ್ಲದಕ್ಕೂ ಮೇನು, ಸೊ ನೀವುಗಳು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಆನ್ ಮಾಡಿದ್ರೆ ಸಾಕು, ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬಂದು ತಲುಪ್ತವೆ. ಮತ್ತೆ ಸಿಗ್ತೀನಿ ಹೊಸ